ಸೊ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ನಿನ್ನೆ ಬಿಗ್ ಬಾಸ್ ಸಂಚಿಕೆ ಅಂತೂ ಸಿಕ್ಕಾಪಟ್ಟೆ ಇಲ್ಲಿ ಎಕ್ಸಲೆಂಟ್ ಆಗಿತ್ತು. ಏನಕ್ಕೆ ಅಂತಂದ್ರೆ ಇಲ್ಲಿ ನಾಮಿನೇಷನ್ ಪ್ರಕ್ರಿಯೆ ಆಗಿತ್ತು, ಎಲಿಮಿನೇಷನ್ ಯಾರು ಕೂಡ ಆಗಲಿಲ್ಲ. ಆದರೆ ಫೈನಲಿಸ್ಟ್ ಆಗಿ ಇಲ್ಲಿ ಸ್ಪಂದನಾ ಸೋಮಣ್ಣ ಅವರು ಮತ್ತೆ ಮಾಳು ಅವರು ಇಬ್ರು ಕೂಡ ಇಲ್ಲಿ ಸೆಲೆಕ್ಟ್ ಆದ್ರು. ಆದರೆ ನಾಮಿನೇಷನ್ ಆಗಿದೆ ಏನಕ್ಕೆ ಅಂತಂದ್ರೆ ಎಲಿಮಿನೇಟ್ ಆಗೋಕ್ಕೋಸ್ಕರ ಇಲ್ಲಿ ನಾಮಿನೇಷನ್ ಪ್ರಕ್ರಿಯೆ ಆರಂಭ ಆಗಿತ್ತು ಅಂತ ಎಲ್ಲರೂ ಅನ್ಕೊಂಡಿದ್ರು. ಆಲ್ಮೋಸ್ಟ್ ನಮಗೂ ಕೂಡ ಹಾಗೆ ಅನ್ಸಿತ್ತು. ಆದರೆ ಇಲ್ಲಿ ಇದು ಫೈನಲ್ಸ್ಗೆ ಇಲ್ಲಿ ಸೆಲೆಕ್ಷನ್ ಆಗಿದೆ ಅಂತ ಅಂದ್ಬಿಟ್ಟು ಯಾರು ಕೂಡ ಗೆಸ್ ಮಾಡಿರಲಿಲ್ಲ. ಆಲ್ಮೋಸ್ಟ್ ಇಲ್ಲಿ ಸ್ಪಂದನಾ ಅವರು ಮತ್ತಿಲ್ಲಿ ಮಾಲು ಅವರು ಯಾವಾಗ ಇಲ್ಲಿ ಫೈನಲ್ಸ್ ಅಲ್ಲಿ ಸೆಲೆಕ್ಟ್ ಆದ್ರು ಅಂತ ಗೊತ್ತಾಗುತ್ತೋ ಅವ್ರಿಗೆ ನಂಬಕ್ಕಾಗಲಿಲ್ಲ. ಅಷ್ಟೊಂದು ಇಲ್ಲಿ ಅವ್ರಿಗೂ ಕೂಡ ಒಂದು ಎಕ್ಸೈಟ್ಮೆಂಟ್ ಅಂತ ಇರುತ್ತಲ್ಲ. ಯಾಕಂತಂದ್ರೆ ನಾವಿಲ್ಲಿ ಮನೆಯಿಂದ ಹೊರಗಡೆ ಹೋಗ್ತಿದೀವಿ, ಎಲಿಮಿನೇಷನ್ ಆಗ್ತಿದೀವಿ ಅಂತ ಅಂದ್ಬಿಟ್ಟು ಅವ್ರು ಅನ್ಕೊಂಡ್ರು. ಬಟ್ ಇಲ್ಲಿ ಸುಟ್ ಕೇಸ್ ಓಪನ್ ಮಾಡಿ ನೋಡಿದಾಗ ಅವ್ರಿಗೆ ಇಲ್ಲಿ ಆ ಒಂದು ಖುಷಿನ ತಡ್ಕೊಳಕ್ಕಾಗಲಿಲ್ಲ. ಅದಕ್ಕೆ ಇಲ್ಲಿ ಮಾಲು ಅವ್ರು ಕೂಡ ಇಲ್ಲಿ ಮಾತಾಡಿದ್ರು, ನಾನು ಇನ್ನೊಂದ್ಸತಿ ಈ ರೀತಿಯಾಗಿ ಮಾತಾಡಲ್ಲ ಅಂತ ಅಂದ್ಬಿಟ್ಟು. ಏನಕ್ಕೆ ನಾನು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗ್ಬೇಕು, ಅದಕ್ಕೆ ಇಲ್ಲಿ ನನ್ನ ನಾಮಿನಿ ಮಾಡಿ ಅಂತಂದ್ಬಿಟ್ಟು ಇಲ್ಲಿ ಕಾಕ್ರೋಚ್ ಸುದ್ದಿ ಅವ್ರ ಹತ್ರ ಮಾಲು ಅವರು ಹೇಳಿದ್ರಂತೆ. ಮತ್ತೆ ಇಲ್ಲಿ ಸ್ಪಂದನಾ ಅವರು ಆ ರೀತಿ ಹೇಳಿರ್ಲಿಲ್ಲ, ಈ ರೀತಿ ಹೇಳಿರ್ಲಿಲ್ಲ ಅಂತ ಕೂಡ ಇಲ್ಲಿ ಸ್ವಲ್ಪ ವಾದಗಳಾಯ್ತು. ಯಾರು ಏನೇ ಹೇಳಿದ್ರು ಕೂಡ ಇಲ್ಲಿ ಸ್ಪಂದನಾ ಮತ್ತೆ ಮಾಲು ಅವ್ರ ಜೋಡಿನ ಯಾರ್ಯಾರು ಇಷ್ಟಪಡ್ತಿದ್ದೀರೋ ಅವರೆಲ್ರಿಗೂ ಕೂಡ ಇಲ್ಲಿ ಖುಷಿಯಾಗಿರೋದಂತೂ ಸತ್ಯ ಅಂತಾನೆ ಹೇಳ್ಬೋದು. ನಿನ್ನೆ ಎಪಿಸೋಡಲ್ಲಿ ಆಲ್ಮೋಸ್ಟ್ ನೀವು ನೋಡಕ್ ಹೋದ್ರೆ ಇಲ್ಲಿ ರಕ್ಷಿತಾ ಅವ್ರನ್ನ ಸಿಕ್ಕಾಪಟ್ಟೆ ತೋರಿಸಿದ್ರು ಅಂತ ಅಂದ್ಬಿಟ್ಟು ಅನ್ಸುತ್ತೆ. ಕೆಲವೊಂದು ಸೀನ್ಗಳು ನೀವು ನೋಡ್ಬೋದು, ಬೇರೆಯವರು ಕೂಡ ಇದ್ರು, ತುಂಬಾನೇ ಇಲ್ಲಿ ತೋರಿಸಿದ್ದು ರಕ್ಷಿತಾ ಅವ್ರನ್ನ ತೋರಿಸಿದ್ರು ಅಂತ ಕೂಡ ಇಲ್ಲಿ ಅನ್ಸುತ್ತೆ. ಏನಕ್ಕೆ ಅಂತಂದ್ರೆ ಬಿಗ್ ಬಾಸ್ ಅಂದ್ರೆ ಏನು ಅಂತ ಅಂದ್ಬಿಟ್ಟು ಫಸ್ಟ್ ಇಲ್ಲಿ ರಕ್ಷಿತಾ ಅವ್ರನ್ನ ಇಲ್ಲಿ ಕಿಚ್ಚ ಸುದೀಪ್ ಅವರು ಕೇಳ್ತಾರೆ. ಆ ನಂತರ ಬಿಗ್ ಬಾಸ್ ನ ನೀವೇನಾದ್ರೂ ಇಲ್ಲಿ ಪ್ರಮೋಟ್ ಮಾಡ್ತೀರಾ ಅಂದ್ರೆ ಯಾವ ರೀತಿ ಪ್ರಮೋಟ್ ಮಾಡ್ತೀರಾ ಅಂತ ಕೂಡ ಇಲ್ಲಿ ಹೇಳ್ತಾರೆ. ಅವರು ಯಾವ ರೀತಿಯಲ್ಲಿ ಯೂಟ್ಯೂಬ್ ಅಲ್ಲಿ ಮಾತಾಡ್ತಿದ್ರು ಅದೇ ರೀತಿ ಇಲ್ಲಿ ಹೇಳ್ತಾರೆ, ಅದಿರ್ಲಿಲ್ಲ ಇದಿರ್ಲಿಲ್ಲ ಅಂತ ಅಂದ್ಬಿಟ್ಟು. ಬಟ್ ಕಾಮಿಡಿ ರೀತಿಯಲ್ಲೇ ಇಲ್ಲಿ ಅದು ಇತ್ತು. ಬಟ್ ಅವ್ರು ಮಾತಾಡೋದೇ ಆ ರೀತಿ. ಬಟ್ ನಮ್ಗೆಲ್ರೂ ಕೂಡ ಕಾಮಿಡಿ ಅಂತ ಅಂದ್ಬಿಟ್ಟು ಅನ್ಸುತ್ತೆ. ಕೆಲವೊಬ್ಬರಿಗೆ ಟ್ರಾಜಿಡಿ ಅಂತ ಕೂಡ ಇಲ್ಲಿ ಅನ್ಸುತ್ತೆ. ಏನಪ್ಪ ಕನ್ನಡ ಬರಲ್ಲ ಅಂದ್ರೂ ಕೂಡ ಈ ರೀತಿಯಾಗಿ ಅವ್ರ ಹತ್ರನೇ ಬೇಕಂತ ಮಾತಾಡಿಸ್ತಾರೆ ಅಂತ ಅಂದ್ಬಿಟ್ಟು. ಬಟ್ ನಿನ್ನೆ ಒಂದು ಕ್ಯಾಮ್ರಾ ಫುಲ್ಲು ಅವ್ರ ಮೇಲೆ ಫೋಕಸ್ ಆಗಿ ಇತ್ತು ಅಂತ ಕೂಡ ಇಲ್ಲಿ ಕೆಲವೊಂದು ಸೀನಲ್ಲಿ ಅನ್ಸಿತ್ತು. ಮತ್ತೆ ಇಲ್ಲಿ ಕಿಚ್ಚ ಸುದೀಪ್ ಅವರು ರಕ್ಷಿತಾ ಅವರು ಮಾತಾಡ್ಬೇಕಾದ್ರೆ ಆಲ್ಮೋಸ್ಟ್ ಸಿಕ್ಕಾಪಟ್ಟೆ ಇಲ್ಲಿ ಎಂಜಾಯ್ ಮಾಡ್ತಿದ್ರು. ಮತ್ತೆ ಇಲ್ಲಿ ತುಂಬಾ ಚೆನ್ನಾಗೂ ಕೂಡ ಇಲ್ಲಿ ನಗ್ತಿದ್ರು. ಆಲ್ಮೋಸ್ಟ್ ಇಲ್ಲಿ ಸಿಕ್ಕಾಪಟ್ಟೆ ಸಿಟ್ಟು ಮಾಡ್ಕೊಂತಿದ್ರು ಕೆಲವೊಂದು ಟೈಮಲ್ಲಿ. ನೆನ್ನೆ ಎಪಿಸೋಡ್ ಅಲ್ಲಿ ಅಷ್ಟೊಂದೇನು ಸಿಟ್ಟು ಮಾಡ್ಕೊಳ್ಳಿಲ್ಲ. ಮತ್ತೆ ಇಲ್ಲಿ ಅವ್ರು ಏನ್ ಮಾತಾಡ್ತಿದ್ರು ರಕ್ಷಿತಾ ಅವರು ಅದನ್ನ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ಕೊಂಡು ತುಂಬಾ ಚೆನ್ನಾಗಿ ಇಲ್ಲಿ ಇತ್ತು. ಮತ್ತೆ ಇಲ್ಲಿ ಅವ್ರು ಹೇಳ್ತಾರೆ, ನಾನು ಕಂಪ್ಲೀಟ್ ಆಗಿ ಕಳ್ದು ಹೋಗೋಕ್ಕೂ ಮುಂಚೆ ಮತ್ತೆ ಬದಲಾಗೋಕ್ಕೂ ಮುಂಚೆನೆ ಇಲ್ಲಿ ನೀವು ಕುತ್ಕೊಂಬಿಡಿ ಅಂತ ಹೇಳ್ತಾರೆ. ಸ್ವಲ್ಪ ಕಾಮಿಡಿಯಾಗಿ ತುಂಬಾ ಚೆನ್ನಾಗಿತ್ತು. ಮತ್ತೆ ಜಂಟಿಗಳಿಗೆ ಏನ್ ತೊಂದರೆ ಆಯ್ತು ಅಂತ ಕೂಡ ಇಲ್ಲಿ ಹೇಳಿದ್ರು. ಅದು ಕೂಡ ವಿಟಿ ಹಾಕ್ಬಿಟ್ಟು ತೋರಿಸಿದ್ರು. ಫಸ್ಟ್ ವೀಕಲ್ಲಿ ನೀವೆಲ್ಲರೂ ಕೂಡ ಇಲ್ಲಿ ಹೇಗಿದ್ರಿ, ಸೆಕೆಂಡ್ ವೀಕ್ ಆದ್ಮೇಲೆ ಯಾವ ರೀತಿ ಆದ್ರಿ ಅಂತ ಅಂದ್ಬಿಟ್ಟು ಇಲ್ಲಿ ತೋರಿಸಿದ್ರು. ಆಲ್ಮೋಸ್ಟ್ ಫಸ್ಟ್ ವೀಕಲ್ಲಿ ಇಲ್ಲಿ ಡ್ಯಾನ್ಸ್ ಆಡ್ಕೊಂಡು ಮತ್ತೆ ಒಬ್ರಿಗೊಬ್ರು ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ಕೊಂಡು ಎಲ್ಲ ಇದ್ರು. ಅಂದ್ರೆ ಕಾಲಿಗೆ ಬೀಳೋದೇನು, ಒಂದು ಮುತ್ಕೊಡೋದೇನು ಎಲ್ಲಾ ರೀತಿ ಇತ್ತು. ಬಟ್ ಸೆಕೆಂಡ್ ವೀಕಲ್ಲಿ ಅದೆಲ್ಲ ಕೂಡ ಇಲ್ಲಿ ಚೇಂಜ್ ಆಗೋಯ್ತು. ಡಂಕ್ ನಕ್ಕ ಕೂಡ ಸ್ಟಾರ್ಟ್ ಆಯ್ತು ಅಂತ ಹೇಳಿದ್ರು. ಈಗ ಥರ್ಡ್ ವೀಕಲ್ಲಿ ಇವಾಗ ಏನಾಗುತ್ತೆ ಅಂತಂದ್ರೆ ಒಬ್ರಿಗೊಬ್ರು ಹೊಡೆದಾಕೊಂಡು, ಯಾಕಂತಂದ್ರೆ ಇವಾಗ 2 ಸತಿ ಫೈನಲ್ಸ್ ಇದೆ ಅಂತ ಅಂದ್ಬಿಟ್ಟು ಆಲ್ರೆಡಿ ಹೇಳ್ಬಿಟ್ಟಿದ್ದಾರೆ. 2 ವೀಕ್ ಆಗಿದೆ, 2 ವೀಕಲ್ಲಿ ಈ ರೀತಿ ಆಗಿದೆ. ಮೊದಲನೇ ವೀಕಲ್ಲಿ ಏನಾಯ್ತು ಅಂತಂದ್ರೆ ಜೇನಿನ ಗೂಡು ನಾವೆಲ್ಲ ಅನ್ನೋ ತರ ಇದ್ರು. 2ನೇ ವೀಕಲ್ಲಿ ಇಲ್ಲಿ ಪ್ರಾಬ್ಲಮ್ ಸ್ಟಾರ್ಟ್ ಆಯ್ತು ಅಂತ ಗೊತ್ತಾಯ್ತು. 3ನೇ ವೀಕಲ್ಲಿ ಹೊಡೆದಾಡ್ಕೊಳ್ಳೋದು ಒಂದೇ ಬಾಕಿ ಇದೆ. ಆಲ್ಮೋಸ್ಟ್ ಅದು ಕೂಡ ಆಗುತ್ತೆ ಅಂತ ಕೂಡ ಇಲ್ಲಿ ಅನ್ನಿಸ್ತದೆ. ಇನ್ನು ನಿನ್ನೆ ಎಪಿಸೋಡಲ್ಲಿ ಇಲ್ಲಿ ಎಸ್ ಆರ್ ನೋ ಕ್ವಶನ್ಗಳು ಕೇಳ್ತಾರಲ್ಲ, ಸ್ವಲ್ಪ ಇನ್ನೂ ಕ್ವಶನ್ಗಳು ಆ್ಯಡ್ ಆಗಿದ್ದಿದ್ರೆ ತುಂಬಾನೇ ಚೆನ್ನಾಗಿರೋದು ಅಂತ ಅಂದ್ಬಿಟ್ಟು ಇಲ್ಲಿ ಅನ್ನಿಸ್ತು. ಏನಕ್ಕೆ ಅಂತಂದ್ರೆ ಕೆಲವೊಂದು ಕ್ವಶನ್ಗಳು ಇಲ್ಲಿ ಮಿಸ್ ಆಯ್ತು. ಜಾನ್ವಿ ಅವರು ಸಿಕ್ಕಾಪಟ್ಟೆ ಸ್ವಲ್ಪ ಇಲ್ಲಿ ಓವರ್ ಆಗಿ ಮಾತಾಡಿದ್ರು. ಸ್ಪರ್ಧಿಗಳಿಗೆ ಇಲ್ಲಿ ನಾಯಿ ಅಂತ ಎಲ್ಲ ಮಾತಾಡಿದ್ರು. ಅದನ್ನ ಇಲ್ಲಿ ತೋರಿಸ್ಲೇ ಇಲ್ಲ. ಸ್ವಲ್ಪ ಅದ್ರ ಬಗ್ಗೆ ಕ್ಲಾಸ್ ತಗೊಂಡಿದ್ರು ಕೂಡ ಚೆನ್ನಾಗಿರೋದು ಅಂತ ಕೂಡ ಇಲ್ಲಿ ಅನ್ನಿಸ್ತು. 1-2 ಕ್ವಶನ್ ಇಲ್ಲಿ ಆ್ಯಡ್ ಆಯ್ತು. ಬಟ್ ಈ ಒಂದು ಕ್ವಶನ್ ಆ್ಯಡ್ ಆಗಿದ್ರು ತುಂಬಾನೇ ಇಲ್ಲಿ ಚೆನ್ನಾಗಿರೋದು. ಇಲ್ಲಿ ರಕ್ಷಿತಾ ಅವರು ರೆಬಲ್ ಅಲ್ವಾ ಅಂತ ಇಲ್ಲಿ ಕೇಳಿದ್ರು. ಸ್ವಲ್ಪ ಜನ ಹೌದು ಅಂದ್ರು, ಸ್ವಲ್ಪ ಜನ ಇಲ್ಲ ಅಂತಂದ್ರು. ಆದ್ರೆ ಕಾಕ್ರೋಚ್ ಸುದ್ದಿ ಅವರು ಮಾತ್ರ ಇವರು ರೆಬಲ್ ಅಲ್ಲ ಟ್ರಬಲ್ ಅಂತಂದ್ಬಿಟ್ಟು ಇಲ್ಲಿ ಆನ್ಸರ್ ಮಾಡಿದ್ರು. ಮತ್ತೆ ಎಸ್ ಆರ್ ನೋ ಕ್ವಶನ್ ಅಲ್ಲೇ ಇಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ತುಂಬಾ ಒಳ್ಳೆ ವ್ಯಕ್ತಿ ಯಾರು ಅಂತ ಕೇಳಿದಾಗ ಇದರಲ್ಲೂ ಕೂಡ ಇಲ್ಲಿ ರಕ್ಷಿತಾ ಅವ್ರು ಹೇಳಿದ್ದೆ ಸ್ವಲ್ಪ ಹೈಲೈಟ್ ಆಗಿ ಕಾಣಿಸ್ತಾ ಇತ್ತು. ಒಟ್ನಲ್ಲಿ ನಿನ್ನೆ ಎಪಿಸೋಡ್ ಅಲ್ಲಿ ರಕ್ಷಿತಾ ಅವರೇ ಸಿಕ್ಕಾಪಟ್ಟೆ ಹೈಲೈಟ್ ಆಗಿ ಕಾಣಿಸ್ತಿದ್ರು. ಮತ್ತೆ ಸೆಂಟರ್ ಆಫ್ ಅಟ್ರಾಕ್ಷನ್ ಅಂತ ಹೇಳ್ತಾರ, ಅವರೇ ಇಲ್ಲಿ ನಿಜವಾಗ್ಲೂ ಕೂಡ ಬಿಗ್ ಬಾಸ್ ಅಲ್ಲಿ ಅಟ್ರಾಕ್ಷನ್ ಆಗಿ ಈಗ ಸ್ವಲ್ಪ ಇದ್ದಾರೆ ಅಂತ ಕೂಡ ಇಲ್ಲಿ ಗೊತ್ತಾಗ್ತದೆ. ಬಿಗ್ ಬಾಸ್ ಮನೆಯಲ್ಲಿ ತುಂಬಾ ಒಳ್ಳೆ ವ್ಯಕ್ತಿ ಯಾರು ಅಂತಂದ್ರೆ ಸ್ವಲ್ಪ ಜನ ಇಲ್ಲಿ ಧ್ರುವಂತ್ ಅವ್ರು ಅಂತ ಹೇಳಿದ್ರು, ಸ್ವಲ್ಪ ಜನ ಇಲ್ಲಿ ಮಲ್ಲಮ್ಮ ಅವ್ರು ಅಂತ ಹೇಳಿದ್ರು. ಆದ್ರೆ ಇಲ್ಲಿ ಧ್ರುವಂತ್ ಅವ್ರು ಬಂದ್ಬಿಟ್ಟು ಒಳ್ಳೆಯವರು ಅಂತ ಅಂದ್ಬಿಟ್ಟು ರಕ್ಷಿತಾ ಅವ್ರು ಹೇಳಿದಾಗ ಕಿಚ್ಚ ಸುದೀಪ್ ಅವರು ಕೈ ಮುಗಿದು ಹೇಳ್ತಾರೆ, ನೀವ್ ಹೇಳಿದ್ಮೇಲೆ ನಾನು ಕೂಡ ಇಲ್ಲಿ ಮಾತಾಡಲ್ಲ, ನಾನು ಕೂಡ ಅವರೇ ಒಳ್ಳೆಯವರು ಅಂತ ಅಂದ್ಬಿಟ್ಟು ಒಪ್ಕೊಂತೀನಿ, ಅವ್ರು ಕೆಟ್ಟವರಾಗಕ್ಕೆ ಚಾನ್ಸೇ ಇಲ್ಲ ಅಂತಂದ್ಬಿಟ್ಟು ಇಲ್ಲಿ ರಕ್ಷಿತ್ ಅವ್ರು ಏನ್ ಹೇಳ್ತಾರೋ ಅದಕ್ಕೆ ಇಲ್ಲಿ ಕಿಚ್ಚ ಸುದೀಪ್ ಅವರು ಕೂಡ ಇಲ್ಲಿ ಓಕೆ ಅಂತ ಹೇಳ್ತಾರೆ. ಅಂದ್ರೆ ಧ್ರುವಂತ್ ಅವರೇ ಒಳ್ಳೆಯವರು ಅಂತಂದ್ಬಿಟ್ಟು ಇಲ್ಲಿ ಹೇಳ್ತಾರೆ. ಮಲ್ಲಮ್ಮ ಅವರು ಅಷ್ಟ ಒಳ್ಳೆಯವರಲ್ಲ, ಧ್ರುವಂತ್ ಅವರೇ ತುಂಬಾ ಒಳ್ಳೆಯವರು ಅಂತ ಅಂದ್ಬಿಟ್ಟು ನಾನು ಒಪ್ಕೊಂಡ್ಬಿಡ್ತೀನಿ ಅಂತ ಅಂದ್ಬಿಟ್ಟು ಇಲ್ಲಿ ಕಿಚ್ಚ ಸುದೀಪ್ ಅವರು ಹೇಳ್ತಾರೆ.
ಇನ್ನು ಎಸ್ ಆರ್ ನೋ ರೌಂಡ್ ಆದಮೇಲೆ ಇಲ್ಲಿ ಕಿರೀಟ ಕೊಡೋದು ಒಂದು ಮಾಡಿದ್ರು. ಕಿರೀಟ ಕೊಡೋದು ಸಿಕ್ಕಾಪಡೆ ಚೆನ್ನಾಗಿತ್ತು, ಯಾಕಂದರೆ ಡೌರಾಜ, ಡೌರಾಣಿ, ಕುತಂತ್ರಿ, ಬೇಜವಾಬ್ದಾರಿ, ಆಲ್ಮೋಸ್ಟ್ ಇದರಲ್ಲಿ ಗಿಲ್ಲಿಯವ್ರಿಗೆ ಬೇಜವಾಬ್ದಾರಿ ಬಂದ್ಬಿಟ್ಟು 8 ಕಿರೀಟ ಬಂತು, ಮತ್ತು ಮಂಜು ಭಾಷಿಣಿಯವ್ರಿಗೆ ಕುತಂತ್ರಿ ಅನ್ನೋದು ಬಂತು, ಮತ್ತು ಡೌರಾಣಿ ಅನ್ನೋದು ಕಾವ್ಯ ಅವ್ರಿಗೆ ಮತ್ತು ಅಶ್ವಿನಿ ಗೌಡ ಅವ್ರಿಗೆ ಇಬ್ರಿಗೂ ಕೂಡ ಇಲ್ಲಿ 5 ಬಂತು. ಆಲ್ಮೋಸ್ಟ್ ಇಲ್ಲಿ ಜಾನ್ವಿಯವ್ರಿಗೆ ಜಾಸ್ತಿ ಬರುತ್ತೆ ಅಂತ ನಾನು ಅನ್ಕೊಂಡಿದ್ದೆ, ಬಟ್ ಇಲ್ಲಿ ಬಿಗ್ ಬಾಸ್ ಸ್ಪರ್ಧಿಗಳಿಗೆ ಅವ್ರವ್ರಿಗೆ ಅನಿಸಿರೋದು. ಬಟ್ ನಿಜವಾಗ್ಲೂ ಕೂಡ ನಿಮ್ಮ ಪ್ರಕಾರ ಬಿಗ್ ಬಾಸ್ ಮನೆಯಲ್ಲಿ ಅತಿ ಹೆಚ್ಚಾಗಿ ಡೌ ಮಾಡೋದು ಯಾರು, ಮತ್ತೆ ಕುತಂತ್ರಿ ಯಾರು, ಬೇಜವಾಬ್ದಾರಿ ಯಾರು, ಡೌರಾಜ ಯಾರು ಅಂತ ಅಂದ್ಬಿಟ್ಟು ನಿಮಗೆ ಅನ್ಸುತ್ತೆ ಅನ್ನೋದನ್ನ ಮಿಸ್ ಮಾಡದೆ ಕಮೆಂಟಲ್ಲಿ ತಿಳಿಸಿ. ಸೊ ವೀಕ್ಷಕರೇ, ನಿನ್ನೆ ಎಪಿಸೋಡಲ್ಲಂತೂ ಇಷ್ಟ ಆಯಿತು. ಆಲ್ಮೋಸ್ಟ್ ಇಲ್ಲಿ ಗೇಮ್ ಕೂಡ ಆಡಿಸಿದ್ರು ಜಂಟಿಗಳಿಗೆ. ಇಲ್ಲಿ ಯಾರ್ಯಾರನ್ನ ಎಷ್ಟು ಅರ್ಥ ಮಾಡ್ಕೊಂಡಿದ್ದಾರೆ ಅಂತ ಅಂದ್ಬಿಟ್ಟು ಗಿಲ್ಲಿ ಮತ್ತು ಕಾವ್ಯ ಅವರು ಇಬ್ಬರು ಕೂಡ ಸ್ವಲ್ಪ ಚೆನ್ನಾಗಿ ಅಂಡರ್ಸ್ಟ್ಯಾಂಡಿಂಗಲ್ಲಿದ್ದಾರೆ ಅಂತ ಗೊತ್ತಾಯಿತು. ಮತ್ತು ಮಂಜು ಭಾಷಿಣಿಯವರು, ರಾಶಿಕಾ ಅವರು ಅಷ್ಟೊಂದು ಅರ್ಥ ಮಾಡ್ಕೊಂಡಿಲ್ಲ ಅಂತ ಇಲ್ಲಿ ಗೊತ್ತಾಯಿತು. ಮತ್ತು ಇಲ್ಲಿ ಸತೀಶ್ ಅವರು, ಚಂದ್ರಪ್ರಭಾ ಅವರು ಕೂಡ ಇಲ್ಲಿ ಅಷ್ಟೊಂದು ಹೇಳ್ಕೊಳ್ಳೋ ಮಟ್ಟಿಗೆ ಇಲ್ಲಿ ಅವರಿಬ್ಬರ ಮಧ್ಯೆ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ ಅಂತ ಕೂಡ ಇಲ್ಲಿ ಗೊತ್ತಾಯಿತು. ಅಂದರೆ ಜಂಟಿಗಳು ಅಷ್ಟೊಂದು ಅರ್ಥ ಮಾಡ್ಕೊಂಡಿಲ್ಲ ಅಂತ ಕೂಡ ಇಲ್ಲಿ ಗೊತ್ತಾಯ್ತು. ಬಟ್ ಒಂಟಿಗಳಿಗೂ ಕೂಡ ಇಲ್ಲಿ ಟಾಸ್ಕ್ ಕೊಟ್ಟಿದ್ರೆ ಚೆನ್ನಾಗಿರೋದು. ಬರೀ ಜಂಟಿಗಳಿಗೆ ಮಾತ್ರ ಇಲ್ಲಿ ಟಾಸ್ಕ್ ಕೊಟ್ಟರು, ಬಟ್ ಶಿಕ್ಷೆ ಕೊಡೋದು ಇಲ್ಲಿ ಒಂಟಿಗಳು ಮಾಡಿದ್ರು. ಮತ್ತೆ ಒಂಟಿಗಳು ಯಾವ ರೀತಿ ಅರ್ಥ ಮಾಡ್ಕೊಂಡಿದ್ದಾರೆ ಅಂತ ಅಂದ್ಬಿಟ್ಟು ಅವ್ರಿಗೂ ಕೂಡ ಗೇಮ್ ಕೊಟ್ಟಿದ್ರೆ ತುಂಬಾನೇ ಚೆನ್ನಾಗಿರೋದು. ಒಟ್ಟಿನಲ್ಲಿ ನಿನ್ನೆ ಎಪಿಸೋಡಲ್ಲಿ ತುಂಬಾನೇ ಚೆನ್ನಾಗಿದೆ. ಏನಪ್ಪ ಅಂತಂದ್ರೆ ನಾಮಿನೇಷನ್ ಪ್ರಕ್ರಿಯೆ ಆದಾಗ ಯಾರೂ ಕೂಡ ಇಲ್ಲಿ ಗೆಸ್ ಮಾಡಿರಲಿಲ್ಲ ಇವರು ಫೈನಲ್ಸ್ಗೆ ಹೋಗ್ತಾರೆ, ಅಂದರೆ ಅತಿ ಹೆಚ್ಚು ಓಟ್ ಯಾರಿಗೆ ಬೀಳುತ್ತೋ ಅವರು ಇಲ್ಲಿ ಫೈನಲಿಸ್ಟ್ ಆಗ್ತಾರೆ ಅಂತ ಅಂದ್ಬಿಟ್ಟು ಇದೊಂದು ಬಿಗ್ ಟ್ವಿಸ್ಟ್ ಅಂತಾನೆ ಹೇಳ್ಬೋದು. ಸದ್ಯ ನಿನ್ನೆ ಎಪಿಸೋಡ್ ಅಂತೂ ಸಿಕ್ಕಾಪಟ್ಟೆ ಇಲ್ಲಿ ಇಂಟ್ರೆಸ್ಟಿಂಗ್ ಆಗಿತ್ತು. ಈಗ ನಾಳೆಯಿಂದ ಬಿಗ್ ಬಾಸ್ ಸ್ಪರ್ಧಿಗಳು ಯಾವ ರೀತಿ ಆಡ್ತಾರೆ ಅಂತ ಅಂದ್ಬಿಟ್ಟು ಕಾದು ನೋಡಬೇಕಿದೆ. ಯಾಕಂತಂದ್ರೆ ಈ ವೀಕು ಯಾರೂ ಕೂಡ ಇಲ್ಲಿ ಎಲಿಮಿನೇಷನ್ ಆಗಿಲ್ಲ, ಅಂದರೆ ಮಿಡ್ ವೀಕಲ್ಲಿ ಯಾರಾದರೂ ಇಲ್ಲಿ ಎಲಿಮಿನೇಟ್ ಆಗ್ತಾರಾ ಅಂತ ಕೂಡ ಇಲ್ಲಿ ಕಾದು ನೋಡಬೇಕಿದೆ. ಯಾಕಂದರೆ ಬಿಗ್ ಬಾಸ್ ಇಲ್ಲಿ ಫಸ್ಟೇ ಹೇಳಿದ್ರು ಯಾವಾಗ ಬೇಕಾದರೂ ಇಲ್ಲಿ ಯಾರು ಬೇಕಾದರೂ ಎಲಿಮಿನೇಷನ್ ಆಗಬಹುದು ಅಂತಂದ್ಬಿಟ್ಟು. ಸೊ ವೀಕ್ಷಕರೇ, ಬಿಗ್ ಬಾಸ್ ಅಂತೂ ಇಲ್ಲಿ ಟ್ವಿಸ್ಟ್ ಮೇಲಂತೂ ಟ್ವಿಸ್ಟ್ ಕೊಡ್ತಿದ್ದಾರೆ. ನಿನ್ನೆ ಎಪಿಸೋಡ್ ಅಂತೂ ಸಕ್ಕದಾಗಿತ್ತು. ನೀವೇನಾದರೂ ನಿನ್ನೆ ಎಪಿಸೋಡ್ ನೋಡಿದರೆ ನಿಮಗೆ ಹೇಗೆ ಅನ್ನಿಸ್ತು, ಮತ್ತು ಈ ರೀತಿಯಾದ ಟ್ವಿಸ್ಟ್ಗಳ ಬಗ್ಗೆ ನಿಮ್ಮ ಒಂದು ಒಪಿನಿಯನ್ ಏನಿದೆ, ಮತ್ತು ನಿಮ್ಮ ಪ್ರಕಾರ ಇಲ್ಲಿ ಎಷ್ಟು ಜನ ಇಲ್ಲಿ ಎಲಿಮಿನೇಟ್ ಆಗಬಹುದು ಅಂತಂದ್ಬಿಟ್ಟು ನಿಮಗೆ ಅನ್ನಿಸ್ತದೆ ಅನ್ನೋದನ್ನ ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ.